ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಬ್ಬ ವ್ಯಕ್ತಿ ಈ ಲೋಕವನ್ನ ತ್ಯಜಿಸಿದ್ರೆ ಆತನನ್ನ ಸತ್ತು ಹೋದ, ದಿವಂಗತನಾದ, ಮರಣ ಹೊಂದಿದ, ಹೀಗೆ ವಿವಿಧ ರೀತಿಯಲ್ಲಿ ಹೇಳುತ್ತೇವೆ. ಅಸಲಿಗೆ ಮರಣ ಹೊಂದಿದ ನಂತರ ಆ ವ್ಯಕ್ತಿಯ ಆತ್ಮ ಏನಾಗುತ್ತೆ? ಇಲ್ಲವೇ ಆ ವ್ಯಕ್ತಿಯ ವಸ್ತುಗಳನ್ನ ನಾವು ಉಪಯೋಗಿಸಿದ್ರೆ ಏನಾಗುತ್ತೆ? ಗರುಡ ಪುರಾಣದಲ್ಲಿ ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಇದರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನ ಈ ವಿಡಿಯೋದ ಮೂಲಕ ತಿಳಿಯೋಣ ಬನ್ನಿ. ವೀಕ್ಷಕರೇ, ಜೀವನದಲ್ಲಿ ತುಂಬಾ ವಿಷಯಗಳು ನಡೆಯುತ್ತಿರುತ್ತವೆ. ನಾವುಗಳು ಅದನ್ನೇ ನಿಜವೆಂದು ನಂಬುತ್ತೇವೆ. ಆದರೆ ಮರಣಕ್ಕಿಂತಲೂ ಮಿಗಿಲಾದ ಸತ್ಯ ಬೇರೊಂದಿಲ್ಲ. ಮರಣವನ್ನ ಯಾರು ಕೂಡ ತಪ್ಪಿಸಲಾಗದು ಕೂಡ. ಆದರೆ ಮನುಷ್ಯ ಮಾತ್ರ ತನ್ನ ಜೀವನದಲ್ಲಿ ಭೌತಿಕ ಸುಖಗಳ ವ್ಯಾಮೋಹದಲ್ಲೇ ಬದುಕುತ್ತಾನೆ. ತನ್ನ ಕೊನೆಯ ಕ್ಷಣಗಳು ಸಮೀಪಿಸುತ್ತಿದ್ದಂತೆ ಮರಣ ಎಂಬುದು ಶಾಶ್ವತ ಎಂಬ ನಿಜವಾದ ಸತ್ಯವನ್ನ ತಿಳಿದುಕೊಳ್ಳುತ್ತಾನೆ. ಮರಣಕ್ಕೆ ಮಿಗಿಲಾದದ್ದು ಬೇರೊಂದಿಲ್ಲ ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ನಡೆಯಬೇಕಾದದ್ದು ಅದಾಗ್ಲೇ ನಡೆದು ಹೋಗಿರುತ್ತೆ. ಯಾರಾದರೂ ಮರಣ ಹೊಂದಿದ ನಂತರ ಅವರ ದೇಹಕ್ಕೆ ಸಂಸ್ಕಾರ ಮಾಡಬೇಕಾಗುತ್ತೆ. ಭಾರತದಲ್ಲಿ ದಹನ ಸಂಸ್ಕಾರಕ್ಕೆ ಸಂಬಂಧಿಸಿದಂತೆ ಎಷ್ಟೋ ನಿಯಮಗಳಿವೆ. ಧಾರ್ಮಿಕ ಮತ್ತು ಶಾಸ್ತ್ರಗಳ ಪರವಾಗಿ ಅವುಗಳ ಅಂಶಗಳ ಮೇಲೆ ಈ ಸಂಸ್ಕಾರ ಆಧಾರವಾಗಿರುತ್ತದೆ. ದಹನ ಸಂಸ್ಕಾರ ನಿಯಮಗಳಲ್ಲಿ ಮುಖ್ಯವಾದವುಗಳೆಂದರೆ ಮರಣ ಹೊಂದಿದವರಿಗೆ ಹೊಸ ಬಟ್ಟೆಗಳನ್ನು ಹಾಕೋದು, ಸತ್ತು ಹೋದ ವ್ಯಕ್ತಿಯ ಅಂತ್ಯಕ್ರಿಯೆಯ ಮೊದಲು ಅಂದ್ರೆ ಚಿತೆಯಲ್ಲಿ ಇಡುವ ಮೊದಲು ಹೊಸ ಬಟ್ಟೆಗಳನ್ನ ಯಾಕೆ ಹಾಕ್ತಾರೆ ಎಂಬ ಪ್ರಶ್ನೆ ತುಂಬಾ ಜನರಿಗೆ ಇದ್ದೇ ಇರುತ್ತೆ. ಮರಣ ಹೊಂದಿದ ವ್ಯಕ್ತಿಗೆ ಹೊಸ ಬಟ್ಟೆ ಹಾಕದೆ ಹೋದ್ರೆ ಆ ಆತ್ಮಕ್ಕೆ ಏನಾಗುತ್ತೆ? ಆತ್ಮಕ್ಕೂ ಮತ್ತು ಹೊಸ ಬಟ್ಟೆಗೆ ಇರುವ ಸಂಬಂಧವೇನು? ಇದು ಒಂದು ಅಂಶವಾದರೆ ಮತ್ತೊಂದು ಮುಖ್ಯವಾದ ಅಂಶವೇನೆಂದರೆ, ಮರಣ ಹೊಂದಿದ ವ್ಯಕ್ತಿಯ ಬಟ್ಟೆಗಳನ್ನ ಆ ವ್ಯಕ್ತಿಯ ಜ್ಞಾಪಕವಾಗಿ ಕುಟುಂಬಸ್ಥರು ಇಟ್ಕೊಳ್ತಾರೆ, ಇಲ್ಲವೇ ಅವರ ಬಟ್ಟೆಗಳನ್ನ ಅವರ ನೆನಪಿಗಾಗಿ ಹಾಕಿಕೊಳ್ತಾರೆ. ಹಾಗೆ ಮಾಡೋದರಿಂದ ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಅಸಲಿಗೆ ಏನಾಗುತ್ತೆ? ಈ ವಿಚಾರಗಳ ಬಗ್ಗೆ ಗರುಡ ಪುರಾಣದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ. ವೀಕ್ಷಕರೇ, ಹಿಂದೂ ಧರ್ಮದ ಪ್ರಕಾರ ಯಾರಾದರೂ ಮರಣ ಹೊಂದಿದ್ರೆ ಆ ಮೃತದೇಹವನ್ನ ಗಂಗಾ ಜಲದಿಂದ ಪವಿತ್ರ ಸ್ನಾನ ಮಾಡಿಸ್ತಾರೆ. ಆನಂತರ ಮೃತದೇಹಕ್ಕೆ ಹೊಸ ಬಟ್ಟೆ ಹಾಕುತ್ತಾರೆ. ಸತ್ತು ಹೋದ ವ್ಯಕ್ತಿಗೆ ದಹನ ಸಂಸ್ಕಾರ ಮಾಡುವ ಮೊದಲು ಪವಿತ್ರ ಗಂಗಾ ಜಲದಿಂದ ಯಾಕೆ ಸ್ನಾನವನ್ನ ಮಾಡಿಸುತ್ತಾರೆ ಎಂಬುದರ ಬಗ್ಗೆ ಮೊದಲು ನಾವು ತಿಳಿದುಕೊಳ್ಳಬೇಕು. 18 ಹಿಂದೂ ಧರ್ಮದ ಪುರಾಣಗಳಲ್ಲಿ ಗರುಡ ಪುರಾಣವು ಒಂದು. ಗರುಡ ಪುರಾಣದಲ್ಲಿ ಈ ವಿಷಯಗಳ ಬಗ್ಗೆ ವಿವರವಾಗಿ ಬರೆದಿದ್ದಾರೆ. ಗರುಡ ಪುರಾಣದ ಪ್ರಕಾರ ಭಗವಂತನ ಹೆಸರನ್ನ ಹೇಳುತ್ತಾ ಮರಣ ಹೊಂದಿದ ವ್ಯಕ್ತಿಗೆ ಸ್ನಾನ ಮಾಡಿಸುವರು. ಯಾವುದಾದ್ರೂ ತೀರ್ಥ ಸ್ಥಳದಲ್ಲಿ ಅಂದ್ರೆ ಪವಿತ್ರ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡುವ ಆರ್ಥಿಕ ಸ್ಥಿತಿ ಇಲ್ಲವಾದಲ್ಲಿ ಹೀಗೆ ಗಂಗಾ ಜಲದಿಂದ ಮೃತದೇಹಕ್ಕೆ ಪವಿತ್ರ ಸ್ನಾನವನ್ನ ಮಾಡಿಸ್ತಾರೆ. ಮೃತದೇಹಕ್ಕೆ ಸ್ನಾನ ಮಾಡಿಸುವ ಸಮಯದಲ್ಲಿ ದೇವರ ನಾಮ ಜಪವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಭಗವಂತನ ನಾಮ ಜಪವನ್ನ ಮಾಡುತ್ತಲೇ ಇರಬೇಕು. ಹಾಗೆ ಜಪ ಮಾಡುತ್ತಾ ಮೃತದೇಹಕ್ಕೆ ಸ್ನಾನ ಮಾಡಿಸುವಾಗ ಆ ಮೃತದೇಹವು ಕೂಡ ಪವಿತ್ರವಾಗಿ ಬದಲಾಗುವುದು. ಹಾಗೆಯೇ ಗಂಗಾಜಲ ಬಿದ್ದ ಸ್ಥಳವೆಲ್ಲವೂ ಪವಿತ್ರವಾಗಿ ಪ್ರಶಾಂತವಾಗಿ ಬದಲಾಗುವುದು. ಗಂಗಾ ಜಲದಲ್ಲಿ ಸ್ನಾನ ಮಾಡಿಸುವಾಗ ಆ ನೀರು ಎಲ್ಲಿ ಬೀಳುವುದು ಆ ಪ್ರದೇಶವೆಲ್ಲ ಶುದ್ಧವಾಗುವುದು. ಪವಿತ್ರ ಜಲ ಮರಣ ಹೊಂದಿದ ವ್ಯಕ್ತಿಯ ದೇಹದ ಮೇಲೆ ಬಿದ್ದಾಗ ಆ ಶರೀರದಲ್ಲಿ ರಜತತ್ವ ಕಮೋ ಕಣಗಳೆಲ್ಲವೂ ನಾಶವಾಗುವುದು. ಆಗ ಆತ್ಮಕ್ಕೆ ಶರೀರದ ಮೇಲೆ ಇರುವ ಮೋಹ ಕಡಿಮೆಯಾಗುತ್ತೆ. ಇಲ್ಲಿ ನಾವು ತಮೋ ರಜೋ ಕಣಗಳ ಗುಣದ ಬಗ್ಗೆ ತಿಳಿಯೋದು ಸೂಕ್ತ. ವೀಕ್ಷಕರೇ, ಸತ್ವಗುಣ, ರಾಜೋಗುಣ, ತಮೋಗುಣ ಈ 3 ಗುಣಗಳು ಪ್ರಕೃತಿಯಿಂದ ಉದ್ಭವಿಸಿವೆ. ಈ 3 ಗುಣಗಳು ಮರಣವಿಲ್ಲದ ಜೀವಾತ್ಮವನ್ನ ಶರೀರದಲ್ಲಿ ಬಂಧಿಸಿರುತ್ತದೆ. ನಾವು ಇದನ್ನ ಸರಳವಾದ ಪದದಲ್ಲಿ ಅರ್ಥೈಸಿಕೊಳ್ಳಬೇಕು ಅಂದ್ರೆ, ದಹನ ಸಂಸ್ಕಾರಕ್ಕೂ ಮುನ್ನ ಮೃತದೇಹಕ್ಕೆ ಸ್ನಾನ ಮಾಡಿಸೋದು ಅಂದ್ರೆ ಅದನ್ನ ಅಂತರ್ಗತವಾಗಿ ಶುದ್ಧ ಮಾಡುತ್ತಿದ್ದೇವೆ ಎಂದರ್ಥ. ಈ ಶುದ್ಧಿ ಕಾರ್ಯಕ್ರಮ ಪೂರ್ತಿಯಾದ ನಂತರ ಗಂಧ, ಎಣ್ಣೆ, ತುಪ್ಪ ಈ 3 ಮಿಕ್ಸ್ ಮಾಡಿ ಶರೀರದ ಮೇಲೆ ಹಾಕಬೇಕು. ಆನಂತರ ಆ ಮೃತದೇಹಕ್ಕೆ ಹೊಸ ಬಟ್ಟೆಯನ್ನ ಧರಿಸಬೇಕು. ಗರುಡ ಪುರಾಣದ ಪ್ರಕಾರ ಶರೀರದ ಮೇಲೆ ಯಾವುದೇ ಬಟ್ಟೆ ಇಲ್ಲದೆ ಮೃತದೇಹಕ್ಕೆ ದಹನ ಸಂಸ್ಕಾರ ಮಾಡಬಾರದು. ಮರಣ ಹೊಂದಿದ ಶರೀರವನ್ನ ಪೂರ್ತಿಯಾಗಿ ಹೊಸ ಬಟ್ಟೆಗಳಿಂದ, ಅದರಲ್ಲಿಯೂ ಹೊಸದಾದ ಶುದ್ಧವಾಗಿ ಮಾಡಿರುವ ಬಿಳಿ ಬಟ್ಟೆಯಿಂದಲೇ ಮುಚ್ಚಬೇಕು. ಹಿಂದೂ ಗ್ರಂಥಗಳಲ್ಲಿ ಬಿಳಿಯನ್ನ ಸ್ವಚ್ಛತೆ, ಶಾಂತಿಯ ಸಂಕೇತವಾಗಿ ಸೂಚಿಸಲಾಗುವುದು. ಆದ್ದರಿಂದಲೇ ಮೃತದೇಹದ ಮೇಲೆ ಬಿಳಿ ಬಟ್ಟೆಯನ್ನ ಸುತ್ತುತ್ತಾರೆ.
ನಮ್ಮ ಸನಾತನ ಧರ್ಮದಲ್ಲಿ ಬಿಳಿಯ ಬಟ್ಟೆಯನ್ನ ಸ್ವಚ್ಛತೆಗೆ ಹಾಗೂ ಮೋಕ್ಷದ ಸಂಕೇತ ಎಂದು ಪರಿಗಣಿಸಲಾಗಿದೆ. ಹಾಗೆಯೇ ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದ ವ್ಯಕ್ತಿಗೆ ಹಾಕುವ ಬಟ್ಟೆಯನ್ನ ಕೆಲವು ಸಮಯದವರೆಗೆ ಸೂರ್ಯನ ಕಿರಣ ಬೀಳುವ ಹಾಗೆ ಇಡಬೇಕು. ಸಾಧ್ಯವಾದರೆ ಗೋಮೂತ್ರ ಇಲ್ಲವೇ ಗಂಗಾ ಜಲವನ್ನ ಅದರ ಮೇಲೆ ಸಿಂಪಡಿಸಿ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿದ ನಂತರ ಮೃತದೇಹದ ಮೇಲೆ ಸುತ್ತಬೇಕು. ಹೀಗೆ ಮಾಡೋದ್ರಿಂದ ಸತ್ತು ಹೋದ ವ್ಯಕ್ತಿಯ ಶರೀರವೆಲ್ಲವೂ ಒಂದು ಪವಿತ್ರವಾದ ಕವಚದ ರೀತಿ ಬದಲಾಗುವುದು. ಈ ರೀತಿ ಯಾಕೆ ಮಾಡುವರು ಅಂದರೆ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಕೈಗೂ ಈ ಮೃತದೇಹದಿಂದ ಹೋಗುವ ಆತ್ಮ ಸಿಗದೇ ಇರುವಂತೆ ಮಾಡಲು ಇದು ಕವಚದ ರೀತಿ ತಡೆಯುತ್ತೆ ಅಂತ. ವೀಕ್ಷಕರೇ, ಮೃತ ಹೊಂದಿದ ವ್ಯಕ್ತಿ ಯಮಲೋಕಕ್ಕೆ ಪ್ರಯಾಣ ಮಾಡುತ್ತಿರುವಾಗ ಹೊಸ ಬಟ್ಟೆಗಳನ್ನು ಹಾಕಿದ್ರೆ ಮಾತ್ರ ಆತ ಯಮಲೋಕದಲ್ಲಿ ಮುಂದಕ್ಕೆ ಹೋಗಲು ಸಾಧ್ಯ ಎಂದು ಗರುಡ ಪುರಾಣ ಹೇಳುತ್ತದೆ. ಹೀಗೆ ಈ ಎಲ್ಲ ಸಂಸ್ಕಾರಗಳು ಪೂರ್ತಿಯಾದ ನಂತರ ಮೃತದೇಹವನ್ನ ಚಿತೆಯ ಮೇಲೆ ಇಡುತ್ತಾರೆ. ಅದರ ಮೇಲೆ ಹೂಗಳು, ಗಂಧದ ಮರದ ತುಂಡುಗಳು, ವಿಧ ವಿಧವಾದ ಪವಿತ್ರ ಮರಗಳ ಚಕ್ಕೆಯನ್ನ ಇರಿಸಿದ ಮೇಲೆ ಬೆಂಕಿಯನ್ನ ಹಚ್ಚುವರು. ದಹನ ಸಂಸ್ಕಾರದ ನಂತರ ಈ ಮೃತದೇಹವು ಬೂದಿಯಾಗಿ ಬದಲಾದ ನಂತರ ಚಿತಾಭಸ್ಮವನ್ನ ಗಂಗೆಯಂತಹ ಪವಿತ್ರ ನದಿಗಳಲ್ಲಿ ಆ ಕುಟುಂಬದವರು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಸತ್ತು ಹೋದ ವ್ಯಕ್ತಿ ಮಾಡಿರುವ ಪಾಪಗಳೆಲ್ಲವೂ ನಾಶವಾಗಿ ಆತ್ಮ ಮಾಡಿದ ಪಾಪಗಳಿಂದ ವಿಮುಕ್ತಿಯಾಗುವುದು. ಆತ್ಮಕ್ಕೆ ಶುದ್ಧಿಯಾಗಬೇಕು, ಪಾಪದಿಂದ ವಿಮುಕ್ತಿಯಾಗಬೇಕು ಅಂತ ಮೃತ ವ್ಯಕ್ತಿಯ ಕುಟುಂಬದವರು ಹೊಸ ಬಟ್ಟೆಗಳನ್ನು ಹಾಕಿ ಗೌರವವಾಗಿ ಕಳಿಸಿಕೊಟ್ಟು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡುವರು. ವೀಕ್ಷಕರೇ, ಈಗ ಇನ್ನೊಂದು ಆಸಕ್ತಿಕರವಾದ ವಿಷಯವನ್ನ ತಿಳಿದುಕೊಳ್ಳೋಣ. ಮರಣ ಹೊಂದಿದ ವ್ಯಕ್ತಿಯ ಬಟ್ಟೆ ವಸ್ತುಗಳನ್ನ ನೆನಪಿಗಾಗಿ ಇಟ್ಕೊಳ್ಬೇಕು ಎಂದು ತುಂಬಾ ಮಂದಿ ಅಂದುಕೊಳ್ತಾರೆ. ಹಾಗೆ ಮಾಡೋದ್ರಿಂದ ಏನಾಗುವುದು ಎಂದು ತಿಳಿದಿದೆಯೇ? ನಮಗೆ ತುಂಬಾ ಇಷ್ಟವಾದ ವ್ಯಕ್ತಿ ಈ ಲೋಕವನ್ನ ಬಿಟ್ಟು ಹೋಗಿದ್ದಾರೆ ಅಂದುಕೊಳ್ಳೋಣ. ಅಂತಹ ಸಂದರ್ಭದಲ್ಲಿ ಅವರಿಗೆ ಸಂಬಂಧಿಸಿದ ವಸ್ತುಗಳನ್ನ ಆ ವ್ಯಕ್ತಿಯ ನೆನಪಿಗಾಗಿ ಭದ್ರವಾಗಿ ಇಟ್ಕೊಳ್ಬೇಕು ಎಂದುಕೊಳ್ಳುತ್ತೇವೆ. ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದ ಸದಸ್ಯರು ಆ ವ್ಯಕ್ತಿಯ ಬಟ್ಟೆಯನ್ನ ನೆನಪಿಗಾಗಿ ಇಟ್ಕೊಂಡು ಅವುಗಳನ್ನ ಹಾಕಿಕೊಳ್ಳುತ್ತಾರೆ. ಆದರೆ ಹೀಗೆ ಮಾಡಬಾರದು ಎಂಬ ವಿಷಯ ಯಾವಾಗಲೂ ಗುರುತಿನಲ್ಲಿಟ್ಕೊಳ್ಳಿ. ನಮ್ಮ ಸನಾತನ ಧರ್ಮದ ಪ್ರಕಾರ ಸತ್ತು ಹೋದ ವ್ಯಕ್ತಿಯ ಬಟ್ಟೆಗಳನ್ನ ಧರಿಸುವುದರ ಮೇಲೆ ಕಠಿಣವಾದ ನಿಬಂಧನೆಗಳಿದೆ. ಮರಣ ಹೊಂದಿದ ವ್ಯಕ್ತಿಯ ಆತ್ಮ ಆ ವಸ್ತುಗಳನ್ನ ಉಪಯೋಗಿಸಿ ಅವುಗಳ ಮೇಲೆ ಆ ಸತ್ತು ಹೋದ ವ್ಯಕ್ತಿಗೆ ಪ್ರತ್ಯೇಕವಾದ ಬಂಧ ಏರ್ಪಟ್ಟಿರುತ್ತದೆ. ಅದರಿಂದ ಮರಣ ಹೊಂದಿದ ವ್ಯಕ್ತಿಗಳ ಬಟ್ಟೆ ಮತ್ತು ವಸ್ತುಗಳನ್ನ ನಾವು ಬಳಸಬಾರದು. ಯಾಕಂದ್ರೆ ಈ ಲೋಕವನ್ನ ಬಿಟ್ಟು ಹೋದ ಮರಣ ಹೊಂದಿದ ವ್ಯಕ್ತಿಯ ಆತ್ಮ ನಮ್ಮ ಮೇಲೆ ಆಕರ್ಷಣೆ ಅಥವಾ ಮೋಹವನ್ನ ಬೆಳೆಸಿಕೊಳ್ಳುವುದು ಎಂದು ಹೇಳುತ್ತಾರೆ. ಹೀಗೆ ಆಕರ್ಷಣೆ ಅಥವಾ ಮೋಹವನ್ನ ಬೆಳೆಸಿಕೊಂಡ ಆತ್ಮ ಮುಕ್ತಿ ಪಡೆಯುವಾಗ ಆ ಆತ್ಮ ನಷ್ಟ ಅನುಭವಿಸಬೇಕಾಗಬಹುದು. ಮರಣ ಹೊಂದಿದ ವ್ಯಕ್ತಿಗಳ ಬಟ್ಟೆಯನ್ನ ಯಾರಾದರೂ ಧರಿಸಿದ್ರೆ ಆ ವ್ಯಕ್ತಿಗೆ ಸಂಬಂಧಿಸಿದ ನೆನಪಿನಿಂದ ಅವರು ಹೊರಬರಲು ಕಷ್ಟವಾಗಬಹುದು. ಆದ್ದರಿಂದ ಮರಣ ಹೊಂದಿದ ವ್ಯಕ್ತಿಯ ವಸ್ತುಗಳನ್ನ ಮತ್ತೆ ಬಳಸೋದ್ರಿಂದ ನೆನಪುಗಳು ನಮ್ಮನ್ನ ಮಾನಸಿಕವಾಗಿ ಕುಗ್ಗುವಂತೆ ಮಾಡುವ ಅವಕಾಶವಿರುತ್ತದೆ. ಸತ್ತು ಹೋದವರ ಜೊತೆಗೆ ನಾವು ಕೂಡ ಹೋಗಲಾರೆವು ಅಲ್ಲವೇ? ಆ ವ್ಯಕ್ತಿ ಇಲ್ಲವೆಂಬ ವಿಷಯವನ್ನ ನಾವು ಭರಿಸಲು ಸಾಧ್ಯವಾಗದು. ನಮಗೆ ಪದೇ ಪದೇ ಅವರು ನೆನಪಿಗೆ ಬರುತ್ತಿರುತ್ತಾರೆ. ಆದ್ದರಿಂದಲೇ ಮರಣ ಹೊಂದಿದ ವ್ಯಕ್ತಿಗಳ ವಸ್ತು ಬಟ್ಟೆಗಳನ್ನ ಯಾವುದೇ ಆಗಲಿ ಬಳಸಬಾರದು ಎಂದು ಒಂದು ಕಠಿಣ ನಿಯಮವನ್ನ ಮಾಡಿದ್ದಾರೆ ನಮ್ಮ ಪೂರ್ವಿಕರು. ವೀಕ್ಷಕರೇ, ಸತ್ತು ಹೋದ ವ್ಯಕ್ತಿಗಳನ್ನ ಪದೇ ಪದೇ ನೆನಪಿಸಿಕೊಳ್ಳುವುದು, ಅವರ ವಸ್ತುಗಳನ್ನ ನೋಡುತ್ತಾ ಉಪಯೋಗಿಸುತ್ತಾ ದುಃಖ ಪಡುವುದು ತುಂಬಾ ಮಂದಿ ತಿಳಿಯದೆ ಮಾಡುತ್ತಿರುತ್ತಾರೆ. ಅದೊಂದು ದೊಡ್ಡ ಅನುಭೂತಿ ಎಂಬಂತೆ ಫೀಲ್ ಮಾಡುತ್ತಿರುತ್ತಾರೆ. ಆದರೆ ಹೀಗೆ ಮಾಡೋದ್ರಿಂದ ಆ ಆತ್ಮಕ್ಕೆ ಶಾಂತಿ ದೊರೆಯೋದಿಲ್ಲ. ಆ ಆತ್ಮ ಭೂಮಿಯ ಮೇಲೆ ಮುಕ್ತಿ ದೊರೆಯದೆ ಅಲಿಯುತ್ತಿರುತ್ತದೆ. ಆ ವ್ಯಕ್ತಿಯ ವಸ್ತುಗಳನ್ನ ತೆಗೆದುಕೊಂಡವರನ್ನ ಬಿಟ್ಟು ಹೋಗಲು ಇಷ್ಟಪಡೋದಿಲ್ಲ. ಆದ್ದರಿಂದ ಆತ್ಮದ ಪ್ರಯಾಣವನ್ನ ಹೀಗ್ ಮಾಡಿ ತಡೆಯೋದು ಒಂದು ರೀತಿಯ ಪಾಪಕ್ಕೆ ಸಮಾನ. ಆ ಆತ್ಮಕ್ಕೆ ಇನ್ನೊಂದು ಜನ್ಮವನ್ನ ಹುಡುಕಿಕೊಳ್ಳಲು ಕಳಿಸಿಕೊಡಬೇಕು ಎಂಬುದು ಇದರ ಸಾರವಾಗಿದೆ. ಎಷ್ಟು ಪ್ರೀತಿ ಪಾತ್ರವಾದ ವ್ಯಕ್ತಿಗಳ ವಸ್ತುವಾದರೂ, ಬೆಲೆ ಕಟ್ಟಲಾಗದ ಬಟ್ಟೆ ವಸ್ತುಗಳಾದರೂ ಮರಣ ಹೊಂದಿದ ಸ್ನೇಹಿತರು, ಸಂಬಂಧಿಗಳು, ಆತ್ಮೀಯರು ಉಪಯೋಗಿಸುವುದು ಒಳ್ಳೆಯದಲ್ಲ ಎಂದು ಗರುಡ ಪುರಾಣವು ಹೇಳುತ್ತದೆ. ಸತ್ತು ಹೋದವರನ್ನ ಎಷ್ಟು ಬೇಗ ಮರೆತು ಹೋಗುವೆವು, ಹಾಗೆಯೇ ಆ ಆತ್ಮವು ಕೂಡ ಬಂಧುಗಳಿಂದ ಮರೆತು ಹೋಗಿ ತನ್ನ ಹೊಸ ಪ್ರಯಾಣವನ್ನ ಸಾಗಿಸುತ್ತಾ ಹೊಸ ಜೀವನವನ್ನ ಹುಡುಕುತ್ತಾ ಹೋಗುತ್ತದೆ. ಮತ್ತೆ ಯಾವುದೋ ಒಂದು ರೂಪದಲ್ಲಿ ಜನಿಸುತ್ತೆ. ಸತ್ತು ಹೋದವರನ್ನ ಪದೇ ಪದೇ ನೆನಪಿಸಿಕೊಂಡು ದುಃಖಿಸುತ್ತಿದ್ರೆ ಆತ್ಮವು ಕೂಡ ತೊಂದರೆಗೀಡಾಗುತ್ತೆ. ಇದು ಬದುಕುಳಿದವರಿಗೂ ಕೂಡ ಒಳ್ಳೆಯದಲ್ಲ. ಸತ್ತು ಹೋದವರ ವಸ್ತು ಬಟ್ಟೆಯನ್ನಾಗ್ಲಿ ದಾನ ಮಾಡಿದ್ರೆ ಆತ್ಮ ತುಂಬಾ ಸಂತೋಷ ಪಡುತ್ತೆ. ಈ ರೀತಿ ದಾನ ಮಾಡೋದ್ರಿಂದ ಮರಣ ಹೊಂದಿದವರ ಆತ್ಮ ಪ್ರಶಾಂತತೆ, ಶಾಂತಿಯನ್ನ ಹೊಂದುವ ಅವಕಾಶ ಇರುತ್ತೆ. ಮರಣ ಹೊಂದಿದವರ ವಸ್ತುಗಳನ್ನ ದಾನ ಮಾಡೋದ್ರಿಂದ ಮರಣ ಹೊಂದಿದ ಆತ್ಮಕ್ಕೂ
ಅವರ ಕುಟುಂಬದವರಿಗೂ ದೇವರ ಆಶೀರ್ವಾದ ದೊರೆಯುವುದು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಸ್ನೇಹಿತರೆ, ಮರಣ ಹೊಂದಿದ ನಂತರ ಮೃತದೇಹಕ್ಕೆ ಯಾಕೆ ಅಷ್ಟು ಸಂಸ್ಕಾರದಿಂದ ವಿಧಿವಿಧಾನ ಮಾಡಿ ದಹನ ಮಾಡುತ್ತಾರೆ, ಮೃತದೇಹಕ್ಕೆ ಯಾಕೆ ಹೊಸ ಬಟ್ಟೆಯನ್ನೇ ಧರಿಸುತ್ತಾರೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಶೇರ್ ಮಾಡಿ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.